ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಈಟರ್ನ್ ಯೋಗ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ತಾಯಿಯವರು ಇಂಡಿಯಾದಿಂದ ವಿಯೆಟ್ನಾಂಗೆ ನನ್ನ ವಿಸಿಟ್ ಮಾಡಲಿಕ್ಕೆ ಮತ್ತು ನನ್ನ ಜೊತೆ 1 ವಾರಗಳ ಕಾಲ ಟ್ರಾವೆಲ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಾನು ಒಂದಿಷ್ಟು ಮಾಹಿತಿಗಳನ್ನ ಶೇರ್ ಮಾಡಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ನಮ್ಮ ತಾಯಿಯವರಿಗೆ ನಾನು ಈ ವೀಸಾನ ಬುಕ್ ಮಾಡಿದ್ದೆ. ಈ ವೀಸಾನ ನೀವು ಆನ್ಲೈನಲ್ಲಿ ವೆಬ್ಸೈಟ್ನಲ್ಲಿ ಬುಕ್ ಮಾಡಿದರೆ 4 to 5 ವರ್ಕಿಂಗ್ ಡೇಸಲ್ಲಿ ಸಿಗುತ್ತೆ ಮತ್ತು ನಿಮ್ಮ ನಿಯರೆಸ್ಟ್ ಸ್ಥಳಗಳಿಂದ ನೀವು ಫ್ಲೈಟ್ನ ಬುಕ್ ಮಾಡ್ಕೋಬೋದು. ಈಸಿಯಾಗಿ ವಿಯೆಟ್ನಾಂಗೆ ಎಂಟ್ರಿ ಆಗ್ಬೋದು ಟೂರಿಸ್ಟ್ ಆಗಿದ್ದರೆ. ಅದಾದ ನಂತರ ನಾವು ನಮ್ಮ ತಾಯಿನ ಏರ್ಪೋರ್ಟಿಂದ ಪಿಕಪ್ ಮಾಡಿ ಮನೆಗೆ ಕರ್ಕೊಂಬಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಅದು ಮಾಡಿಕೊಂಡು ನಾವು ಮೊದಲನೇದಾಗಿ ವಿಸಿಟ್ ಮಾಡಿರ್ತಕ್ಕಂತಹ ಸ್ಥಳ ಅಂದರೆ ಹೋಚಿಮಿನ್ ಸಿಟಿಯ ಹೃದಯ ಭಾಗವಾಗಿರ್ತಕ್ಕಂತಹ ವಿಯೆಟ್ನಾಂದ ಹೋಚಿಮಿನ್ ಸಿಟಿಯ ಇಂಡಿಪೆಂಡೆಂಟ್ ಪ್ಯಾಲೇಸ್. ಇದು ಫ್ರೆಂಚ್ ಕಾಲದಲ್ಲಿ 1868ರಿಂದ 1954 ಒಳಗೆ ಇಲ್ಲಿ ಫ್ರೆಂಚ್ ಪೀಪಲ್ ಆಡಳಿತವನ್ನು ಮಾಡಿದರು. ಅವರು 1868ರಲ್ಲಿ ಫ್ರೆಂಚ್ ಗವರ್ನರ್ ನೋಡಾನೋ ಪ್ಯಾಲೇಸ್ ಹೆಸರಿನ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿದರು. ಇದು ಫ್ರೆಂಚ್ ಇಂಡಸ್ಟ್ರಿನ ಆಡಳಿತ ಆಗಿತ್ತು ಮತ್ತು ಇದು ಗವರ್ನರ್ ಕಚೇರಿ ಅಂತಲೂ ಕೂಡ ಅವರು ಕರಿತಾ ಇದ್ದರು. ಅದಾದ ನಂತರ ನೀವು ನೋಡ್ಬೋದು ಇಲ್ಲಿ ಫ್ರೆಂಚ್ ಕಾಲದಲ್ಲಿ ಏನೇನು ಆಗಿತ್ತು, ಫ್ರೆಂಚ್ ಕಾಲದಲ್ಲಿ ಅವರು ಯಾವ ರೀತಿ ಆಡಳಿತ ಮಾಡ್ತಿದ್ರು ಅನ್ನೋದು ಇಲ್ಲಿ ಕಂಡು ಬರುತ್ತೆ. ಮತ್ತು 1954ರಿಂದ 1975ರವರೆಗೆ ಇಲ್ಲಿ ಫ್ರೆಂಚ್ ಆಡಳಿತ ಮುಗಿದು ನಂತರ ಕಟ್ಟಡವನ್ನು ದಕ್ಷಿಣ ವಿಯೆಟ್ನಾಂ ಅಧ್ಯಕ್ಷರಾಗಿರ್ತಕ್ಕಂಥ ಅವರ ನಿವಾಸ ಕೂಡ ಆಗಿರುತ್ತೆ. ಇದು 1962ರಲ್ಲಿ ಬಾಂಬ್ ದಾಳಿಯಿಂದ ಹಳೆಯ ಕಟ್ಟಡ ಹಾನಿಯಾಗುತ್ತದೆ. ಅದಾದ ನಂತರ 1966ರಲ್ಲಿ ಹೊಸ ವಿನ್ಯಾಸದ ಆಧುನಿಕ ಕಟ್ಟಡವನ್ನು ನಿರ್ಮಾಣ ಮಾಡಿ ಈ ಹೊಸ ಕಟ್ಟಡವನ್ನು ವಿಯೆಟ್ನಾಂ ವಾಸ್ತುಶಿಲ್ಪದ ಮುಖಾಂತರ ಕಟ್ಟಿ ಅದಾದ ನಂತರ ಅದಕ್ಕೆ ಇಂಡಿಪೆಂಡೆಂಟ್ ಪ್ಯಾಲೇಸ್ ಅಂತ ಹೆಸರಿಡಲಾಗುತ್ತೆ. ಈ ಒಂದು ಪ್ಯಾಲೇಸ್ನಲ್ಲಿ ಘಟನೆಯ ವಿಯೆಟ್ನಾಂ ದೇಶದ ಏಕೀಕರಣ ಸಂಕೇತ ಕೂಡ ಈ ಒಂದು ಕಟ್ಟಡ ಸಾಕ್ಷಿಯಾಗಿದೆ. ಅದಾದ ನಂತರ ಇಲ್ಲಿ ಇನ್ನೂ 1975ರ ಟ್ಯಾಂಕರ್ಗಳು ಮತ್ತು ಒಂದಿಷ್ಟು ಉಪಕರಣಗಳು ಸುರಕ್ಷಿತವಾಗಿ ತೆಗೆದಿಟ್ಟಿದ್ದಾರೆ. ಅದರಿಂದನೇ ಇದು ಮ್ಯೂಸಿಯಂ ಆಗಿ ಹೊರಹೊಮ್ಮಿದೆ. ಒಳಗಿನ ಕಟ್ಟಡದಲ್ಲಿ ಮೂಲ ಸ್ಥಿತಿಯಲ್ಲೇ ಇಳಿಸಲಾಗಿದೆ ಮತ್ತು ಹೊರಗಿನ ಒಂದಿಷ್ಟು ಕಟ್ಟಡಗಳನ್ನ ರೀವಿನಿಫಿಕೇಷನ್ ಏನೋ ಮಾಡಿದ್ದಾರೆ. ವಿಯೆಟ್ನಾಂನ ಇತಿಹಾಸದ ಅಧ್ಯಯನಕ್ಕೆ ಇದು ಅತ್ಯಂತ ಪ್ರಮುಖ ಸ್ಥಳ ಅಂತಲೇ ಹೇಳ್ಬೋದು. ಯಾಕಂದರೆ ವಿಯೆಟ್ನಾಂಗೆ ವಿಸಿಟ್ ಮಾಡಿರ್ತಕ್ಕಂತಹ ಟೂರಿಸ್ಟ್ಗಳಲ್ಲಿ ಇದು ಬಹಳ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದು ಇತಿಹಾಸದ ಬಗ್ಗೆ ವಿವರಣೆ ಕೊಡುವುದರ ಮುಖಾಂತರ ಈ ದೇಶ ಯಾವ ಥರ ಆಡಳಿತದಲ್ಲಿ ಇತ್ತು ಮತ್ತು ಯಾವ ಥರ ಸ್ವಾತಂತ್ರ್ಯಗೊಂಡಿತ್ತು ಅನ್ನೋದ್ರ ಬಗ್ಗೆ ಇದು ಸಂಪೂರ್ಣವಾದ ಮಾಹಿತಿ ಇಲ್ಲಿ ಒಂದು ಸ್ಥಳಕ್ಕೆ ವಿಸಿಟ್ ಮಾಡಿದರೆ ನಿಮಗೆ ಕಾಣುತ್ತೆ. ನನಗೆ ಈ ಒಂದು ಪ್ಲೇಸನ್ನು ನಾನು 2 ಬಾರಿ ವಿಸಿಟ್ ಮಾಡಿದ್ದೀನಿ. ಆದರೆ ಈ ಪ್ಲೇಸ್ಗೆ ಮತ್ತೆ ಬರಲಿಕ್ಕೆ ಇಷ್ಟ ಅನಿಸುತ್ತೆ. ಯಾಕಂದರೆ ಸುತ್ತಲೂ ನಮಗೆ ನೋಡ್ತಾ ಇರ್ಬೋದು ಎಷ್ಟು ಗ್ರೀನರಿ ಇದೆ ಮತ್ತು ಎಷ್ಟು ನೇಚರ್ ಇದೆ, ಎಷ್ಟು ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿದೆ ಅಂತಲೂ ಕಾಣುತ್ತೆ. ಮತ್ತು ಇಲ್ಲಿ ವಿಸಿಟ್ ಮಾಡಿದಾಗ ಒಂದೊಂದು ಸ್ಥಳವೂ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಆ ಸ್ಥಳಕ್ಕೆ ನಾನು ವಿಸಿಟ್ ಮಾಡಿದಾಗ ನನಗೆ ಇಂಪ್ರೆಸ್ ಅನಿಸೋದು ಸುತ್ತಲೂ ಗ್ರೀನ್ ಟ್ರೀಸ್ ಮತ್ತು ಒಳ್ಳೆಯದ ರೀತಿಯ ವಾತಾವರಣ. ಮತ್ತು ಹೊರಗಡೆಯಿಂದ ಎಂಟ್ರಿ ಆಗಬೇಕಂದ್ರೂ ಇದು ಹೋಚಿಮಿನ್ ಸಿಟಿಯ ಹೃದಯ ಭಾಗವಾಗಿರ್ತಕ್ಕಂತಹ ಡಿಸ್ಟ್ರಿಕ್ಟ್ 1ನಲ್ಲಿ ಲೊಕೇಟ್ ಆಗಿರೋದ್ರಿಂದ ನಿಮಗೆ ಈ ಒಂದು ಜಾಗಕ್ಕೆ ಬಂದರೆ ಇದರ ಸುತ್ತಮುತ್ತ ಬಹಳ ಒಂದು ಜಾಗಗಳು ನಿಮಗೆ ವಿಸಿಟ್ ಮಾಡಲಿಕ್ಕೆ ಮತ್ತು ಟೂರಿಸ್ಟ್ನ ಪ್ಲ್ಯಾನ್ ಮಾಡಲಿಕ್ಕೆ ಭಾಳ ಅನುಕೂಲವಾಗುತ್ತೆ. ಇಲ್ಲೊಂದಿಷ್ಟು ನೀವು ಬಿಲ್ಡಿಂಗ್ನ ನೋಡ್ತಾ ಇರ್ಬೋದು. ಈ ಎಲ್ಲ ಬಿಲ್ಡಿಂಗ್ಗಳು ಗೆಸ್ಟ್ ಹೌಸ್ ಅಂತಲೇ ಕರೀತಾರೆ. ಮತ್ತು ಇವರು ಆ ಒಂದು ಪ್ಯಾಲೇಸ್ನಲ್ಲಿ 104 ಬೆಡ್ರೂಮ್ಗಳು ಇದ್ದವು ಮತ್ತು 104 ಕೊಠಡಿಗಳು ಇದ್ದವು ಅಂತಲೇ ಇಲ್ಲಿ ಹಿಸ್ಟ್ರಿ ಮುಖಾಂತರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಒಂದಿಷ್ಟು ವಿಚಾರಗಳನ್ನು ನೋಡೋದಾದರೆ ಇವರು ಯಾವ ಥರ ಉಪಕರಣಗಳನ್ನು ಬಳಸಿದ್ರು, ಫ್ರೆಂಚ್ ಕಾಲದಲ್ಲಿ ಯಾವ ಥರ ಟನಲ್ಗಳನ್ನ ನಿರ್ಮಾಣ ಮಾಡಿದ್ರು ಮತ್ತು ಯಾವ ಥರ ಅವರು ಸೌತ್ ಮತ್ತು ನಾರ್ತನ್ನು ಹ್ಯಾಂಡಲ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ. ನಾವು ಈಗ ಎಲೆಕ್ಟ್ರಿಕ್ ಸ್ಕೂಟಿ ಮುಖಾಂತರ ಹೊರಗಡೆಯಿಂದ ಎಲ್ಲವನ್ನು ವಿಸಿಟ್ ಮಾಡಿದ್ವಿ. ಈಗ ನಾವು ನಿಧಾನವಾಗಿ ಎಕ್ಸಿಟ್ ಆಗಿ
ಸ್ಲೋಲಿ ಎಂಟ್ರೆನ್ಸ್ಗೆ ಬರ್ತಾ ಇದ್ದೀವಿ. ಇಲ್ಲಿ ಎಂಟ್ರೆನ್ಸ್ನಲ್ಲಿ ನಮಗೆ ಪ್ಯಾಲೇಸ್ನ ಪ್ರಮುಖವಾಗಿರ್ತಕ್ಕಂತಹ ಎಂಟ್ರೆನ್ಸಲ್ಲಿ 2 ಭಾಗವಿದೆ. ಒಂದು ರೈಟ್ ಸೈಡ್ ಮತ್ತು ಒಂದು ಲೆಫ್ಟ್ ಸೈಡ್. ರೈಟ್ ಸೈಡ್ ಹೋದರೆ ನಮಗೆ ಮೇನ್ ಅವರು ಫ್ರೆಂಚ್ ಆಡಳಿತದ ಗವರ್ನರ್ ಕೂಡುವ ಸ್ಥಳ ಕಾಣ್ತಾ ಇದೆ. ಇಲ್ಲಿ ನಮ್ಮ ತಾಯಿಯವರು ಬರ್ತಾ ಇದ್ರಲ್ಲ, ಇದು ಗವರ್ನರ್ಗಳು ಇಲ್ಲಿ ಆಡಳಿತವನ್ನು ನಡೆಸುವಾಗ ಗವರ್ನರ್ ಕೂಡುವಂಥ ಸ್ಥಳ ಅಂತೆ. ನಮ್ಮ ಗೈಡನ್ನು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿದರು. ಅದಾದ ನಂತರ ಇಲ್ಲಿ ನೋಡ್ತಿರ್ಬೋದು, ಇದು ಗವರ್ನರ್ಗಳು ಕೂಡುವಂಥ ಸ್ಥಳ ಮತ್ತು ಆಡಳಿತ ಮಾಡುವಂಥ ಸ್ಥಳ. ಅದಾದ ನಂತರ ನೀವು ನೋಡ್ಬೋದು ಅದರ ಪಕ್ಕದಲ್ಲಿ ಒಂದಿಷ್ಟು ಶಾಪ್ಗಳನ್ನ ಕೂಡ ಈಗಿನ ಒಂದು ಶಾಪ್ನ ಓಪನ್ ಮಾಡಿದ್ದಾರೆ. ಜಸ್ಟ್ ವಿಸಿಟರ್ಗೆ ಸ್ವಲ್ಪ ಅಟ್ರಾಕ್ಷನ್ ಆಗಲಿ ಮತ್ತು ಮೇಡ್ ಇನ್ ವಿಯೆಟ್ನಾಮ್ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ಸೆಲ್ ಮಾಡಲಿಕ್ಕೆ ಇಟ್ಟಿರ್ತಾರೆ. ಇದು ತುಂಬ ಚೆನ್ನಾಗಿದೆ. ಅವರ ಪ್ರಾಡಕ್ಟ್ ಆಗಿರ್ತಕ್ಕಂಥ ಒಂದಿಷ್ಟು ಡಿಸೈನ್ನ ಕೀ ಬೆಂಚ್ ಮತ್ತು ಸಮ್ ಶೋಕೀಸ್ ಐಟಮ್ಸ್ನೆಲ್ಲ ಸರಿಯಾಗಿ ನೀಟಾಗಿ ಕೀಪ್ ಮಾಡಿದ್ದಾರೆ. ಅದರಲ್ಲಿ ನಾವು ಬೇಕಾದರೆ ಬೈ ಮಾಡ್ಬೋದು. ಅಲ್ಲಿಯ ವಾಸ್ತುಶಿಲ್ಪದ ಪ್ರಕಾರ ಅವರ ಪ್ಯಾಲೇಸ್ನ ಮಾಡೆಲ್ ಆಗಿರ್ತಕ್ಕಂಥ ಒಂದಿಷ್ಟು ಅರಮನೆಗಳ ಸ್ಟ್ರಕ್ಚರನ್ನು ಸೆಲ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಬಂದಾದ ಮೇಲೆ ರೈಟ್ ಸೈಡಿಗೆ ಇರ್ತಕ್ಕಂಥದ್ದು ಅವರಿಗೆ ಮೀಟಿಂಗ್ ಮಾಡಲಿಕ್ಕೆ ಗವರ್ನರ್ ಮತ್ತು ಒಂದಿಷ್ಟು ಯುದ್ಧದ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡುವಲ್ಲಿ ಮೀಟಿಂಗ್ ಭವನ. ಮತ್ತು ಹೊರಗಡೆ ಬಂದರೆ ಇದೊಂದು ನೋಡಿದಿರ್ಬೋದು, ಇದು ಹಾಂಗ್ಕಾಂಗ್ನ ಒಂದು ಮ್ಯಾಟ್ ಅಂತೆ. ಅವು 1970ಯಲ್ಲಿ ಹಾಂಗ್ಕಾಂಗ್ನಲ್ಲಿ ಮೇಡ್ ಇನ್ ಹಾಂಗ್ಕಾಂಗ್ ಇದು. ಇದನ್ನು ಅವರು ಮೇಡ್ ಮಾಡಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ 1973ಯಲ್ಲಿ. ಮೇಡ್ ಇನ್ ಹಾಂಗ್ಕಾಂಗ್ ಇದೆ ನೋಡಲ್ಲಿ, ಎಷ್ಟು ಚೆನ್ನಾಗಿದೆ. ಅದನ್ನು ಇನ್ನೂವರೆಗೂ ಅವರು ಕೀಪ್ ಮಾಡಿದ್ದಾರೆ. ಅದು ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಡಿಸೈನ್, ಅದು ಡ್ರ್ಯಾಗಾನ್ ಫ್ಲೈನ ಡಿಸೈನ್ ಇದೆ. ಇದು ನೆಕ್ಸ್ಟ್ ನಾವು ಬಂದರೆ ಇಲ್ಲಿ ನೋಡ್ಬೋದು, ಮತ್ತು ಒಂದು ಆರ್ಮಿಯ ಯುದ್ಧದ ಆಫೀಸರ್ ರೂಮ್ ಅಂತೆ. ಇವಾಗಿನ ಯಂಗ್ ಜನ್ರೇಷನ್ ಪೀಪಲ್ ಎಲ್ಲ ಇಲ್ಲಿ ಬರೋದು ಮತ್ತು ಅವರ ಟ್ರೆಡಿಷ್ನಲ್ ಡ್ರೆಸ್ ಆಗಿರ್ತಕ್ಕಂಥ ಅವಗಾಯ್ ವೇರ್ ಮಾಡಿ ಇಲ್ಲಿ ಟ್ರೆಡಿಷ್ನಲಿ ಫೋಟೋಸ್ನ ಶೂಟ್ ಮಾಡಲಿಕ್ಕೆ ಬಹಳ ಜನ ಬರ್ತಾರೆ. ಎಸ್ಪೆಷಲಿ ಇದು ಲೂನಾರ್ ನ್ಯೂ ಇಯರ್ನ ಟೈಮ್ ಆಗಿರೋದ್ರಿಂದ ಬಹಳ ವಿಯೆಟ್ನಾಮೀಸು ಅವರ ಟ್ರೆಡಿಷ್ನಲ್ನ ಡ್ರೆಸ್ನ ವೇರ್ ಮಾಡಿ ಫೋಟೋ ಶೂಟ್ನ ಮಾಡ್ತಾರೆ. ಇಲ್ಲಿ ಯಾಕೆ ಅಂದರೆ ಇದು ಒಂದು ಐತಿಹಾಸಿಕ ಸ್ಥಳ ಆಗಿರೋದ್ರಿಂದ ಇಲ್ಲಿ ಈ ಸ್ಥಳಕ್ಕೆ ವಿಸಿಟ್ ಮಾಡಿ ಅವರು ತಮ್ಮ ಟ್ರೆಡಿಷ್ನಲ್ ಡ್ರೆಸ್ಗಳ ಮುಖಾಂತರ ಫೋಟೋ ಶೂಟ್ ಮಾಡ್ತಾರೆ. ಅದು ಅವರಿಗೆ ಭಾಳ ಖುಷಿ ಕೊಡುತ್ತೆ. ಮತ್ತು ಫಾರಿನರ್ಸ್ ನೋಡುವವರಿಗೂ ಕೂಡ ಅವರು ಟ್ರೆಡಿಷ್ನಲ್ ಡ್ರೆಸ್ಸಿಂದ ಬಹಳ ಖುಷಿ ಅನಿಸುತ್ತೆ. ಇವು ನನ್ನ ಪ್ಯಾಲೇಸ್ನಲ್ಲಿ ಒಂದಿಷ್ಟು ಉಪಕರಣಗಳನ್ನ ನಾನು ನೋಡಿದೆ. ನನಗೆ ಸ್ವಲ್ಪ ವಿಸ್ಮಯ ಅನ್ನಿಸ್ತು. ಏನಪ್ಪ ಅಂತಂದರೆ ಆನೆಯ ಕಾಲುಗಳು ಮತ್ತು ಜಿಂಕೆಯ ಕೋಡು, ಆಕಳದ ಕೋಡು, ಹಸುವಿನ ಕೋಡು ಅವೆಲ್ಲ ರಿಯಲ್ ಆಗಿ ಇಟ್ಟಿದ್ದಾರೆ. ಆವಾಗಿನ ಕಾಲದಲ್ಲಿ ಏನೋ ಅವರು ಅದನ್ನು ಸೇವ್ ಮಾಡಿಟ್ಟಿದ್ದಾರೆ. ಇನ್ನೂವರೆಗೂ ಅದು ಮ್ಯೂಸಿಯಮ್ ಆಗಿ ಬಂದವರಿಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈ ಒಂದು ಪ್ಯಾಲೇಸ್ನಲ್ಲಿ ಮುಂಚೆ ಅವರು ಆಡಳಿತವನ್ನು ಮಾಡ್ತಾಯಿದ್ರು ಎಲೆಕ್ಟ್ರಾನಿಕ್ ಉಪಕರಣಗಳ ಮುಖಾಂತರ. ಮತ್ತು ಅವರು ಹೇಗೆ ಕಾಲುಗಳನ್ನ ಮಾಡ್ತಾಯಿದ್ರು, ಹೇಗೆ ಅವರು ಇನ್ಫಾರ್ಮೇಷನ್ ಚೀಫ್ ಆಫೀಸರ್ ಹೇಗಿದ್ದರು, ಅವರಿಗೆ ಒಂದು ಆಫೀಸಾಗಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಅವರು ಹೇಗೆ ಉಪಯೋಗಿಸಿದ್ರು ಮತ್ತು ಇವೆಲ್ಲ ಉಪಕರಣಗಳನ್ನ ಹೇಗೆ ಅವರು ತಯಾರು ಮಾಡಿದ್ರು ಮತ್ತು ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ರು ಅನ್ನೋದು ಕೂಡ ಈ ಒಂದು ಪ್ಯಾಲೇಸ್ನಲ್ಲಿ ನಾವು ನೋಡ್ಬೋದು. ಪ್ರತಿಯೊಂದು ರೂಮಿನ ಭಾಗದಲ್ಲೂ ಕೂಡ ಅವರು ಒಂದಿಷ್ಟು ಇನ್ಫಾರ್ಮೇಷನನ್ನು ಕ್ಲಿಯರಾಗಿ ತೋರಿಸಿದ್ದಾರೆ. ಆದರೆ ನಮಗೆ ನೋಡೋರಿಗೆ, ಈಗ ವಿಸಿಟರ್ಸ್ಗೆಲ್ಲ ಅಷ್ಟು ಓದುವಷ್ಟು ಪೇಷನ್ಸ್ ಮತ್ತು ಟೈಮ್ ಇರೋದಿಲ್ಲ. ಹಾಗಾಗಿ ನಾನು ಒಂದಿಷ್ಟು ವಿಚಾರಗಳನ್ನ ಮುಂಚೆ ತಿಳ್ಕೊಂಡಿದ್ದು ಮತ್ತು ಈಗ ಒಂದಿಷ್ಟು ವಿಚಾರಗಳನ್ನ ನಾನು ಓದಿದ್ದು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಒಂದಿಷ್ಟು ಮೇಡ್ ಇನ್ ವಿಯೆಟ್ನಾಮ್ ಪ್ರಾಡಕ್ಟ್ಸನ್ನು ಸೆಲ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಇದರಲ್ಲಿ ತಮ್ಮ ವಿಯೆಟ್ನಾಮ್ ದೇಶದ ಫ್ಲ್ಯಾಗ್ ಮತ್ತು ವಿಯೆಟ್ನಾಮ್ ದೇಶದ ಫೇಮಸ್ ಆರ್ಕಿಟೆಕ್ಚರ್ ಬಿಲ್ಡಿಂಗ್ ಆಗಿರ್ತಕ್ಕಂತಹ ಲ್ಯಾಂಡ್ಮಾರ್ಕ್ ಮತ್ತು ನಮ್ಮ ಇಂಡಿಪೆಂಡೆಂಟ್ ಪ್ಯಾಲೇಸ್ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ನನಗೆ ವಿಚಿತ್ರ ಅನಿಸಿದೆ ಅಂದರೆ, ನಮ್ಮ ಕಾಲದಲ್ಲಿ ನಮ್ಮ ಊರ ಕಡೆ ಎಲ್ಲ ಸ್ವಾಮೀಜಿಗಳು ವುಡ್ ಸ್ಲೀಪರ್ಸ್ನ ಹಾಕ್ತಾರೆ. ಆದರೆ ಇಲ್ಲಿ ಕ್ಯಾಶುವಲ್ ಆಗಿ ಅವರು ಮಾರಾಟಕ್ಕೆ ಇಟ್ಟಿದ್ದಾರೆ ಅವನ್ನ. ಮತ್ತು ಮೇಡ್ ಇನ್ ವಿಯೆಟ್ನಾಮ್ ಒಂದಿಷ್ಟು ಸ್ಕಾರ್ಪ್, ಕ್ಯಾಪ್ಸ್ ಮತ್ತು ಟ್ರೆಡಿಷ್ನಲ್ ಡ್ರೆಸ್ ಅಂತ ಹೇಳಿದ್ನಲ್ಲ, ಇದಕ್ಕೆ ಅವಗಾಯ್ ಅಂತ ಕರೀತಾರೆ.
ಈ ಡ್ರೆಸ್ನ ವಿಯೆಟ್ನಾಮ್ದ ಟ್ರೆಡಿಷ್ನಲ್ ಡ್ರೆಸ್ ಅಂತಲೂ ಕರೀತಾರೆ. ಇಲ್ಲೊಂದಿಷ್ಟು ಪ್ರಾಡಕ್ಟ್ಸ್ ಇವೆ ನೋಡಿ, ಎಷ್ಟು ಚೆನ್ನಾಗಿದೆ, ನನಗೆ ಭಾಳ ಇಂಪ್ರೆಸ್ ಮಾಡ್ತು. ಅವು ಏನಪ್ಪ ಅಂದರೆ 3D ಮುಖಾಂತರ ಇವೆ ಒಂದಿಷ್ಟು ಉಪಕರಣಗಳು. ಅವು 2 ವೇ ಕೂಡ ಕಾಣುತ್ತೆ. ಒಂದು ಸೈಡ್ನಲ್ಲಿ ಪ್ಯಾಲೇಸ್ ಮತ್ತು ಒಂದು ಸೈಡ್ನಲ್ಲಿ ಉದ್ದದ ಉಪಕರಣಗಳು ಕೂಡ ಅದರಲ್ಲಿ ಕಾಣುತ್ತೆ. ಇಲ್ಲಿ ನೋಡ್ಬೋದು, ಇದೇ ನಮ್ಮ ವಿಯೆಟ್ನಾಮ್ದ ಇಂಡಿಪೆಂಡೆಂಟ್ ಪ್ಯಾಲೇಸ್. ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ವಿಯೆಟ್ನಾಮ್ ದೇಶದ ಫ್ಲ್ಯಾಗ್. ಈ ಉಪಕರಣಗಳು ಮೇಡ್ ಇನ್ ವಿಯೆಟ್ನಾಮ್. ಇವೆಲ್ಲ ಐಟಮ್ಗಳು ಮೇಡ್ ಇನ್ ವಿಯೆಟ್ನಾಮ್ ಆಗಿರೋದ್ರಿಂದ ಅವರು ಅವರ ಐಟಮ್ಗಳನ್ನ ಮ್ಯೂಸಿಯಂನ ಕೆಳಗಡೆ ಗ್ರೌಂಡ್ ಭಾಗದಲ್ಲಿ ಸೆಲ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಆದರೆ ನನಗೆ ನೋಡಲಿಕ್ಕೆ ತುಂಬ ಇಷ್ಟ ಅನಿಸುತ್ತೆ ಆ ಥರದ ವಸ್ತುಗಳು. ಆದ್ದರಿಂದ ನಾನು ಭಾಳ ಫೋಕಸ್ ಮಾಡೋದು ಈ ಥರ ವಸ್ತುಗಳನ್ನ. ಮತ್ತು ನಾನು ಎಲ್ಲೇ ಟ್ರಾವೆಲ್ ಮಾಡೋಕ್ಕೆ ಹೋದರೂ ಕೂಡ ನಾನು ಒಂದಿಷ್ಟು ಆ ಪ್ಲೇಸಿನ ಪ್ರಮುಖ ಪ್ಲೇಸ್ನ ಒಂದಿಷ್ಟು ಉಪಕರಣಗಳನ್ನ ಬಾಯ್ ಮಾಡಿ ಮನೆಗೆ ತರಲಿಕ್ಕೆ ಇಷ್ಟಪಡ್ತೀನಿ. ಅದು ನನಗೆ ಭಾಳ ಖುಷಿ ಕೊಡುತ್ತೆ. ನಮ್ಮ ಮನೆಯಲ್ಲಿ ಆ ಥರ ಒಂದು ವಸ್ತುಗಳನ್ನ ಇಟ್ಟಾಗ ನಮಗೆ ನೋಡಿದಾಗ ಭಾಳ ಖುಷಿ ಕೊಡುತ್ತೆ, ನಾವು ಆ ಪ್ಲೇಸ್ನ ವಿಸಿಟ್ ಮಾಡಿದ್ವಿ ಅಂತ. ಆದ್ದರಿಂದ ನಾನು ಒಂದಿಷ್ಟು ಐಟಮ್ಸ್ಗಳನ್ನ ಎಲ್ಲೇ ಟ್ರಾವೆಲ್ ಮಾಡಲಿಕ್ಕೆ ಹೋದರೂ ಅದನ್ನು ಬೈ ಮಾಡಿ ಮನೆಗೆ ತರಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ, ವುಡ್ ವರ್ಕ್, ಮೇಡ್ ಇನ್ ವುಡ್ಡಲ್ಲಿ ಕಾರುಗಳನ್ನ, ಬೈಕ್ಗಳನ್ನು ಹೇಗೆ ತಯಾರು ಮಾಡಿದ್ದಾರೆ. ಇವೆಲ್ಲ ಎಕ್ಸ್ಪೆನ್ಸಿವ್ ಅಂತ ಅನ್ಕೋಬೋದು, ಆದರೆ ಒಂದಿಷ್ಟು ಪ್ರೈಸ್ಗಳನ್ನ ನೋಡಿದರೆ ಅವು ಕ್ವಾಲಿಟಿಗಳ ಮುಖಾಂತರ ರೀಸನೇಬಲ್ ಆಗಿ ಮತ್ತು ಅವಕ್ಕೆ ಪ್ರೈಸ್ ಡಿಸರ್ವ್ ಆಗಿ ಇರ್ತವೆ. ನಿಮಗೆ ಇಷ್ಟವಾದರೆ ಅದನ್ನ ಬೈ ಮಾಡ್ಬೋದು, ಇಲ್ಲಾಂದರೆ ಜಸ್ಟ್ ನೋಡಿ ಕೂಡ ನೀವು ಹೋಗ್ಬೋದು. ಇವೆಲ್ಲ ಐಟಮ್ಗಳನ್ನ ಆಲ್ರೆಡಿ ಬೈ ಮಾಡೋದ್ರಿಂದ ನಾನು ಜಸ್ಟ್ ವಿಸಿಟ್ ಮಾಡಿ ನಮ್ಮ ತಾಯಿಯವರಿಗೆ ಈ ಪ್ಲೇಸ್ನ ಎಲ್ಲ ತೋರಿಸಿದೆ. ಅವರಿಗೆ ತುಂಬ ಖುಷಿ ಅನ್ನಿಸ್ತು, ಯಾಕಂದರೆ ಮೊದಲ ಬಾರಿ ಅವರು ವಿಯೆಟ್ನಾಮ್ನ ವಿಸಿಟ್ ಮಾಡೋದ್ರಿಂದ ಅವ್ರಿಗೆ ಫ್ಲೈಟ್ ಕೂಡ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು. ಮತ್ತು ಇಲ್ಲಿ ಜನರನ್ನು ನೋಡಿದ ಮೇಲೆ ನಮ್ಮ ತಾಯಿ ಕೂಡ ಬಹಳ ಆಶ್ಚರ್ಯಚಕಿತರಾದರು. ಆದ್ದರಿಂದ ನಾನು ವಿಯೆಟ್ನಾಮ್ಗೆ ವಿಸಿಟ್ ಮಾಡಿರ್ತಕ್ಕಂಥ ಪ್ಲೇಸ್ಗಳಲ್ಲಿ, ನಾನೆಲ್ಲ ನೋಡಿರ್ತಕ್ಕಂಥ ಪ್ಲೇಸ್ಗಳಲ್ಲಿ ಒಂದಿಷ್ಟು ಸ್ಥಳಗಳನ್ನ ನಮ್ಮ ತಾಯಿಗೆ ತೋರಿಸ್ಬೇಕು ಅಂತ ನನ್ನ ಒಂದು ಆಸೆ ಬಹುದಿನಗಳದ್ದು ಇವಾಗ ಈಡೇರಿದೆ. ಇವಾಗ ನಾವು ನೋಡ್ಬೋದು ಹೊರಗಡೆಯಿಂದ ಪ್ಯಾಲೇಸ್ ಹೇಗೆ ಕಾಣ್ತಾ ಇದೆ ಅಂತ. ಸುತ್ತಲೂ ಗ್ರೀನರಿ ಮತ್ತು ಎಂಟ್ರೆನ್ಸ್ಗೆ ವಾಟರ್ ಫ್ಲೋ ಇದೆ, ಮತ್ತು ಒಂದು ಔಟ್ಸೈಡಿಂದ ಗ್ರೀನರಿ ಇದೆ. ಅದಾದ ನಂತರ ನಾವು ಬಂದಿರೋದು ಸೈಗಾನ್ ಸೆಂಟರ್ಗೆ. ಅದರ ಪಕ್ಕದಲ್ಲೇ ಲೊಕೇಟ್ ಆಗಿರ್ತಕ್ಕಂಥ ಒಂದು ಮಾಲ್ ಇದು. ಇದರಲ್ಲಿ ಕೂಡ ನಮ್ಮ ಕೆಲಸದ ಸ್ಥಳ ಇದೆ. ಈ ಸ್ಥಳದಲ್ಲಿ ನಮ್ಮ ತಾಯಿನ ಕರ್ಕೊಂಬಂದು ತೋರಿಸಿ ಒಂದಿಷ್ಟು ಸ್ಥಳಗಳ ಬಗ್ಗೆ ಆನ್ ದ ವೇ ವಾಕ್ ಮುಖಾಂತರ ಬಂದು ಸ್ಥಳಗಳನ್ನು ವಿಸಿಟ್ ಮಾಡಿ, ಅಲ್ಲಿಂದ ಒಂದಿಷ್ಟು ಸ್ಥಳಗಳನ್ನು ವಿಸಿಟ್ ಮಾಡಿ ಅವರಿಗೆ ಸ್ವಲ್ಪ ಟಯರ್ಡ್ ಆಯಿತು. ಆದ್ದರಿಂದ ನಾನು ಅವ್ರನ್ನ ಸ್ಟಾರ್ಬಕ್ ಕಾಫಿಗೆ ಕರ್ಕೊಂಡು ಹೋಗಿ ಕಾಫಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾವು ಅಲ್ಲಿಂದ ಹೋಗಿದ್ದು ಒಂದಿಷ್ಟು ಶಾಪಿಂಗ್ ಮಾಡಲಿಕ್ಕೆ. ಆದರೆ ಇಲ್ಲಿಂದ ನಾವು ಮಾಲ್ನ ವಿಸಿಟ್ ಮಾಡಿ, ಮಾಲ್ನಲ್ಲಿ ಒಂದಿಷ್ಟು ಶಾಪಿಂಗ್ ಮಾಡಿ, ಮಾಲ್ನ ಒಂದಿಷ್ಟು ಅಡ್ಡಾಡಿಬಿಟ್ಟು ಅಲ್ಲಿಂದ ನಾವು ಬಂದಿದ್ದು ಎಂಟ್ರೆನ್ಸ್ಗೆ ಇಂದ ಮಾಲಲ್ಲಿ. ಆ ಮಾಲಲ್ಲಿ 2026 ಡಿಸೈನ್ ಮಾಡಿದ್ರು. ನಮ್ಮ ತಾಯಿ ತುಂಬ ಇಷ್ಟಪಟ್ಟರು. ಅವ್ರಿಗೊಂದೆರಡು ಫೋಟೋವನ್ನು ತೆಗೆದುಕೊಂಡು ಅವ್ರನ್ನ ಕರ್ಕೊಂಡು ನಾವು ಸೆಕೆಂಡ್ ಫ್ಲೋರ್ಗೆ ಹೋಗಿ ಸ್ಟಾರ್ಬಕ್ ಕಾಫಿನ ಕುಡಿದು ಅಲ್ಲಿಂದ ನಾವು ಒಂದು ಸ್ವಲ್ಪ ಶಾಪಿಂಗ್ನ ಮಾಡಿದ್ವಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಾರ್ಸ್ನ ಡಿಸೈನ್ ಇದೆ ಎಲ್ಲಿ ಹೋದರೂ ಕೂಡ. ಅದು ಲೂನಾರ್ ನ್ಯೂ ಇಯರ್ನ ಪ್ರಕಾರ ಪ್ರತಿ ವರ್ಷ ಕೂಡ ಒಂದೊಂದು ಆ್ಯನಿಮಲ್ ಬರುತ್ತೆ. ಆ 12 ಆ್ಯನಿಮಲ್ಗಳಿವೆ. ಪ್ರತಿ ವರ್ಷ ಒಂದೊಂದು ಆ್ಯನಿಮಲ್ ರಿಪೀಟ್ ಆಗ್ತಾ ಇರುತ್ತೆ. ಈ ವರ್ಷದ ಸ್ಪೆಷಲ್ ಆ್ಯನಿಮಲ್ ಅಂದರೆ ಕುದುರೆ. ಆದ್ದರಿಂದ ಅವರು ಕುದುರೆ ಡಿಸೈನ್ನ ಎಲ್ಲಿ ಹೋದರೂ 2026 ಕುದುರೆ ಡಿಸೈನ್ನ ಮಾಡಿರ್ತಾರೆ. ಅದಾದ ನಂತರ ನಾವು ಬಂದಿರೋದು ಒಂದಷ್ಟು ಫೇಮಸ್ ಬ್ರ್ಯಾಂಡ್ ಆಗಿರ್ತಕ್ಕಂಥ ಸಿಂಗಾಪುರ್ ಚಾರ್ಲ್ಸ್ ಕೆಟ್ ಅನ್ನುವಂಥ ಒಂದು ಶಾಪಿಂಗ್ ಮಾಲ್ಗೆ. ಅಲ್ಲಿ ನಮ್ಮ ತಾಯಿಗೆ ಒಂದಿಷ್ಟು ಶೂಸ್ಗಳನ್ನ ಕೊಡಿಸ್ಬೇಕಂತ ಪ್ರಯತ್ನ ಮಾಡಿದೆ, ಆದರೆ ಅವರು ಲೈಕ್ ಮಾಡಲಿಲ್ಲ. ಆದರೆ ಕಡೆದಾಗಿ ನಾನೇ ಕೇಳಿದೆ, ನಿನಗೇನು ಬೇಕು ತಗೋ ಅಂತ. ಅವರು ಒಂದು ಜೊತೆ ಸ್ಯಾಂಡಲ್ಸ್ನ ಪರ್ಚೇಸ್ ಮಾಡಿದರು. ಅದಾದ ನಂತರ ನಾನು ಕೂಡ ಒಂದಿಷ್ಟು ಶೂಸ್ಗಳನ್ನ ಬೈ ಮಾಡಿ ನಮ್ಮ ಶಾಪಿಂಗ್ನ ಮುಗಿಸಿ
ನಾವು ಅಲ್ಲಿಂದ ಹೊರಟಿದ್ದು ಲಂಚ್ಗೆ, ಯಾಕಂದರೆ ಲಂಚ್ ಟೈಮ್ ಆಗಿರೋದ್ರಿಂದ ಲಂಚ್ಗೆ ಹೋದ್ವಿ. ಮಧ್ಯಾಹ್ನದ ಲಂಚ್ನ ನಾವು ಒಂದು ಜಾಪನೀಸ್ ಫುಡ್ನ ಟ್ರೈ ಮಾಡಿದ್ವಿ. ಜಾಪನೀಸ್ ಫುಡ್ನ ತಿಂದ್ಬಿಟ್ಟು ಒಂದಿಷ್ಟು ಫುಡ್ನ ನಮ್ಮ ತಾಯಿ ಲೈಕ್ ಮಾಡಿದರು, ಒಂದಿಷ್ಟು ಫುಡ್ನ ಆಮೇಲೆ ಟ್ರೈ ಮಾಡ್ತೀನಿ ಅಂತ ಅಂದರು. ಅದಾದ ನಂತರ ನಾವು ಊಟನ ಮಾಡಿಕೊಂಡು ನಮ್ಮ ಮನೆಗೆ ವಾಪಸ್ ಬಂದ್ವಿ. ಇದೇ ನಮ್ಮ ಇವತ್ತಿನ ಒಂದು ದಿನದ ಐಟನರಿ. ಮತ್ತು ನಿಮ್ಮ ಒಂದು ಭೇಟಿ ಮುಂದಿನ ವಿಡಿಯೋದಲ್ಲಿ. ಈ ವಾರದ ಪೂರ್ತಿ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. Please do subscribe, like, share and comment on my channel. Thank you so much everyone. See you again with the next video. Namaste.